ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕ್ಷೇಮವಾಗಿದ್ದೀರಾ? ನಿಮಗೋಸ್ಕರ ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ನೀವು ಕೂಡ ನಮಗೋಸ್ಕರ ಪ್ರಾರ್ಥಿಸುತ್ತಾ ಇರುವುದಕ್ಕಾಗಿ ಕೃತಜ್ಞತೆಯನ್ನು ಹೇಳುತ್ತೇವೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅನ್ನು ದೇವರು ಒಂದು ಬಲವಾದ ಉಜ್ಜೀವನ ಸಭೆಯಾಗಿ ನಿಲ್ಲಿಸಿ ಅನೇಕರ ಆಧ್ಯಾತ್ಮಿಕ ಜೀವಿತಕ್ಕೆ ಪ್ರಯೋಜನಕರವಾಗಿ ದೇವರು ಇರಿಸುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಿಮ್ಮಲ್ಲಿ ಅನೇಕರು ಅದ್ಭುತವಾದ ಸಾಕ್ಷಿಯನ್ನು ತಿಳಿಸುತ್ತಾ ಇದ್ದೀರಾ. ಪ್ರತಿದಿನ ಬೆಳಗ್ಗೆ ವಾಗ್ದಾನ ಸಂದೇಶ ಕೇಳುವುದರ ಮೂಲಕ ನೀವು ಹೊಂದಿಕೊಳ್ಳುತ್ತಾ ಇರುವಂತಹ ಆಧ್ಯಾತ್ಮಿಕವಾದ ಮೇಲು ಹಾಗೂ ಆಶೀರ್ವಾದಗಳನ್ನು ಹಂಚಿಕೊಳ್ಳುವುದರ ಮೂಲಕ ನಿಮ್ಮೊಂದಿಗೆ ಸೇರಿ ನಾವು ಕೂಡ ಆನಂದಿಸುತ್ತಾ ಇದ್ದೇವೆ. ಭಕ್ತನಾದ ಪೌಲನು ಹೇಳುತ್ತಾನೆ, ಕರ್ತನಲ್ಲಿ ಯಾವಾಗಲೂ ಸಂತೋಷಿಸಿರಿ. ಮತ್ತೆ ಹೇಳುತ್ತೇನೆ, ಸಂತೋಷ ಪಡೆಯಿರಿ. ಪ್ರಸ್ತುತ ದಿನದಲ್ಲಿ ಲೋಕ ಸಂಬಂಧವಾದ ಸಂತೋಷದಲ್ಲಿ ಮುಳುಗಿ ತೇಲಾಡುವಂತವರು ಅನೇಕರು ಇದ್ದಾರೆ. ಆದರೆ ಕರ್ತನಲ್ಲಿ ಸಂತೋಷಿಸುವುದು ನಾವು ಕಲಿತುಕೊಳ್ಳುವುದಾದರೆ, ಆತನ ಮಾತನ್ನು ಕೇಳುವುದರಲ್ಲಿ, ಆತನ ಸನ್ನಿಧಿಯಲ್ಲಿ ಇರುವಂತಹ ಸಂತೋಷವನ್ನು ನಾವು ಕಲಿತುಕೊಳ್ಳುವುದಾದರೆ ಅದಕ್ಕಿಂತ ಆಶೀರ್ವಾದ ಇನ್ನೊಂದಿಲ್ಲ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡ್ತಾ ಇದ್ದೀರಲ್ವಾ? ಪರಿಶುದ್ಧ ಸತ್ಯವೇದವನ್ನು ತೆಗೆಯೋಣ. 18ನೇ ಕೀರ್ತನೆ 6ನೇ ವಾಕ್ಯವನ್ನು ಓದೋಣ. Psalm 18:6. ಅಂತ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಎಷ್ಟು ಸುಂದರವಾದ ಮಾತು! 18ನೇ ಕೀರ್ತನೆ ದಾವೀದನು ತನ್ನ ಜೀವಿತದ ಅನುಭವದಿಂದ ಬರೆದಂತಹ ಕೀರ್ತನೆ. ಯೆಹೋವನ ಸೇವಕನಾದ ದಾವೀದನು ಎಂಬುದಾಗಿ ಆ ಇಂಟ್ರೊಡಕ್ಷನ್ ಅಲ್ಲಿ ನಾವು ನೋಡುತ್ತೇವೆ. ಯಾರ ಸೇವಕನು? ಯೆಹೋವನ ಸೇವಕನು. ನಾವು ಯಾರಿಗೆ ದಾಸರಾಗಿದ್ದೇವೆ? ಅನೇಕ ಸಮಯದಲ್ಲಿ ದೇವರಿಗೆ ದಾಸರಾಗಬೇಕಾಗಿರುವಂತಹ ನಾವು, ದೇವರನ್ನು ಸೇವಿಸಬೇಕಾಗಿರುವಂತಹ ನಾವು, ಆತನನ್ನು ಸೇವಿಸಬೇಕಾದ ನಾವು, ಆತನನ್ನು ಆರಾಧಿಸಬೇಕಾಗಿದ್ದಂಥ ನಾವು ಬೇರೆ ಯಾವುದನ್ನೋ ಆರಾಧನೆ ಮಾಡುತ್ತಾ ಇದೆಯೇನೋ? ಅವುಗಳಿಗೆ ದಾಸನಾಗಿ ಮಾರ್ಪಟ್ಟಿದ್ದೀಯೇನೋ? ಪೌಲನು ಹೇಳುತ್ತಾನೆ, ಕೆಲವರು ಅವರ ಹೊಟ್ಟೆಗೆ ದಾಸರಾಗಿದ್ದಾರೆ ಎಂದು. ಹೊಟ್ಟೆಗೆ ದಾಸರು ಅಂದರೆ ಅರ್ಥ ಏನು? ಬದುಕುವುದೆಲ್ಲವೂ ಕೂಡ ಲೋಕಕ್ಕೋಸ್ಕರವಾಗಿ, ಕೇವಲ ಈ ಭೌತಿಕ ಸಂಬಂಧವಾದ ಉದ್ದೇಶಕ್ಕೋಸ್ಕರವಾಗಿ ಜೀವಿಸುವವರು ಇರುತ್ತಾರೆ, ನೋಡಿದ್ದೀರಾ? ಆದರೆ ದೇವರ ಮಕ್ಕಳು ಲೋಕ ಸಂಬಂಧಗಳಿಗಾಗಿ ಅಲ್ಲ ಬದುಕಬೇಕಾಗಿರುವುದು. ನಮಗೆ ಒಂದು ಉನ್ನತವಾದ ಉದ್ದೇಶ ಇದೆ, ನಮಗೆ ಒಂದು ಹೈಯರ್ ಕಾಲ್ ಇದೆ. ಅದೇನೆಂದರೆ ದೇವರನ್ನು ಸೇವಿಸುವಂಥದ್ದು. ಸೃಷ್ಟಿಕರ್ತನಾದ ದೇವರು, ಸಕಲವನ್ನು ಕೂಡ ತನ್ನ ಮಾತಿನಿಂದ ಉಂಟು ಮಾಡಿದಂತಹ ದೇವರು, ನಿರ್ವಹಿಸುತ್ತಾ ಇರುವಂತಹ ದೇವರು, ಮಹೋನ್ನತನು, ಮಹತ್ವವುಳ್ಳ ದೇವರನ್ನು ಆರಾಧಿಸುವಂಥದ್ದು ನಮ್ಮ ಗುರಿ, ನಮ್ಮ ಉದ್ದೇಶ. ಯೆಹೋವನ ಸೇವಕನು, ಕರ್ತನ ಸೇವಕನಾಗಿ ದಾವೀದನು ಇದ್ದಾನೆ. ಆತನ ಜೀವಿತದಲ್ಲಿ ಎದುರಿಸಿದಂತಹ ಶ್ರಮ ಇಕ್ಕಟ್ಟುಗಳು, ಸೌಲನ ಕೈಯಿಂದ ತಪ್ಪಿಸಲ್ಪಟ್ಟಾಗ ಬರೆದಂತಹ ಕೀರ್ತನೆ ಎಂಬುದಾಗಿ ಆ ಇಂಟ್ರೊಡಕ್ಷನ್ ಅಲ್ಲಿ ನಾವು ನೋಡುತ್ತೇವಲ್ಲ. ಕೃತಜ್ಞತೆಯಿಂದ ದೇವರನ್ನು ಸೇವಿಸುತ್ತಾನೆ, ತನ್ನ ಜೀವಿತದ ಅನುಭವವನ್ನು ಬರೆಯುತ್ತಿದ್ದಾನೆ. ನನ್ನ ಶ್ರಮೆಯಲ್ಲಿ ನಾನು ದೇವರಿಗೆ ಮೊರೆ ಇಟ್ಟೆನು, ನನ್ನ ದೇವರಿಗೆ ಮೊರೆ ಇಟ್ಟೆನೆಂದು ಹೇಳುತ್ತಾನೆ. ನನ್ನ ಶ್ರಮೆ, ನನ್ನ ಮೊರೆ, ನನ್ನ ದೇವರು, ನನ್ನ ಪ್ರಾರ್ಥನೆ, ಆ ಮಾತುಗಳನ್ನು ನಾವು ಅಲ್ಲಿ ನೋಡುತ್ತೇವೆ. ನನ್ನ ದೇವರು ಎಂಬುದಾಗಿ ಭಕ್ತನಾದ ದಾವೀದನು ಹೇಳುವುದರ ಮೂಲಕ ಆ ಪರ್ಸನಲ್ ಕನೆಕ್ಷನ್ ಯಾವುದು ದೇವರೊಂದಿಗೆ ಇದೆಯೋ ಅದನ್ನು ಹೈಲೈಟ್ ಮಾಡುತ್ತಾರೆ. ದೇವರು ನಿನ್ನ ದೇವರಾಗಿದ್ದಾರಾ? ಇದು ಎಲ್ಲರೂ ಕೂಡ ಗಮನಿಸಬೇಕಾದ ಮಾತು. ದೇವರು ಇದ್ದಾರೆ ಎಂಬುದಾಗಿ ನಂಬುವವರು ಕೆಲವರಿದ್ದಾರೆ. ದೇವರು ಇದ್ದಾರೆ, ಆದ್ದರಿಂದಲೇ ಸಮಸ್ತವೂ ಕೂಡ ಚೆನ್ನಾಗಿ ನಡೆಯುತ್ತಾ ಇದೆ ಎಂಬುದಾಗಿ ಹೇಳುತ್ತಾರೆ. ಆದರೆ ದೇವರು ನಿನ್ನ ದೇವರಾಗಿದ್ದಾರಾ? ನೀನು ಆತನನ್ನು ವೈಯಕ್ತಿಕವಾಗಿ ಅಂಗೀಕರಿಸಿದ್ದೀಯಾ? ಪರ್ಸನಲ್ ಆಗಿ ನಿನ್ನ ಹೃದಯದಲ್ಲಿ ಸೇರಿಸಿಕೊಂಡಿದ್ದೀಯಾ? ಇದು ಪ್ರಶ್ನೆ. ನನ್ನ ದೇವರು ಎಂಬುದಾಗಿ ದಾವೀದನು ಪ್ರಸ್ತಾಪಿಸುವುದರ ಮೂಲಕ ದೇವರೊಂದಿಗೆ ಆತನಿಗಿರುವಂತಹ ಕನೆಕ್ಷನ್, ಆ ಇಂಟಿಮೇಟ್ ರಿಲೇಶನ್ಶಿಪ್ ಎಂಫಸೈಸ್ ಮಾಡುತ್ತಿದ್ದಾರೆ. ಈ ದಿನ ನಮ್ಮ ಜೀವಿತದಲ್ಲಿ ದೇವರೊಂದಿಗೆ ಅಂತಹ ಕನೆಕ್ಷನ್ ಹೊಂದಿದ್ದೇವಾ? ಸೃಷ್ಟಿಕರ್ತನಾದ ದೇವರೊಂದಿಗೆ ನಿನಗೂ ನನಗೂ ಸಂಬಂಧ ಇದೆಯಾ? ಆತನನ್ನು ಕೇವಲ ಅನ್ಯ ವ್ಯಕ್ತಿಯಾಗಿ ಅಥವಾ ಪರದೇಶಿಯಾಗಿ ನೋಡುತ್ತಾ ಇದೆಯಾ? ಅಥವಾ ನಿನ್ನ ದೇವರಾಗಿ, ರಕ್ಷಕನಾಗಿ ಆತನನ್ನು ಅಂಗೀಕರಿಸಿದ್ದೀಯಾ? ಯೇಸು ಕ್ರಿಸ್ತನು ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ಇರಬೇಕೆಂಬುದಾಗಿ ಆಶಿಸುತ್ತಿದ್ದಾರೆ. ಹೃದಯ ಸಂಬಂಧವಾದ ಬದಲಾವಣೆಯನ್ನು ನಿನ್ನ ಜೀವಿತದಲ್ಲಿ ತರುವುದಕ್ಕೆ ನಿನ್ನ ಹೃದಯದಲ್ಲಿ ವಾಸಿಸಬೇಕೆಂದು ದೇವರು ಇಷ್ಟಪಡುತ್ತಿದ್ದಾರೆ. ನನ್ನ ಶ್ರಮೆಯಲ್ಲಿ ನಾನು ದೇವರಿಗೆ ಪ್ರಾರ್ಥನೆ ಮಾಡಿದೆ, ಮೊರೆ ಇಟ್ಟೆ. ದೇವರು ತನ್ನ ಆಲಯದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳಿದರು, ನನ್ನ ಪ್ರಾರ್ಥನೆಯು ಆತನ ಕಿವಿಗಳಿಗೆ ಕೇಳಿಸಿತು. ಈ ದಿನ ಬಹುಶಃ ನಿನ್ನ ಜೀವಿತದಲ್ಲಿ ಯಾವುದೋ ಒಂದು ಅಂಶಕ್ಕೋಸ್ಕರವಾಗಿ ನೀನು ಪ್ರಾರ್ಥನೆ ಮಾಡುತ್ತಾ ಇದ್ದೀಯೇನೋ? ವೆಸ್ಲಿ ಅಣ್ಣ, ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ, ನಾನು ಇಂತಹ ಕಷ್ಟದಲ್ಲಿದ್ದೇನೆ ಎಂಬುದಾಗಿ ಪ್ರತಿದಿನ ಅನೇಕರು ಮೆಸೇಜನ್ನು ಕಳಿಸುತ್ತಾರೆ. ಅಥವಾ ಸ್ವಲ್ಪ ದೊಡ್ಡವರು ಕೂಡ, ಏನಪ್ಪ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ, ಬ್ರದರ್ ನಮಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿರಿ.
ಕಾರಣ ಏನೆಂದರೆ ಏನೋ ಒಂದು ಅವಶ್ಯಕತೆ ಅವರ ಜೀವಿತದಲ್ಲಿ ಇದೆ. ಅಂದರೆ ಅವಶ್ಯಕತೆ ಇರುವಂತದ್ದು ತಪ್ಪಲ್ಲ. ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಅವಶ್ಯಕತೆ ಇರುತ್ತದೆ. ಕೆಲವರಿಗೆ ಸ್ವಸ್ಥತೆ ಬೇಕು ಎನ್ನುವಂತ ಅವಶ್ಯಕತೆ ಇದ್ದರೆ, ಕೆಲವರಿಗೆ ಬಿಡುಗಡೆ ಬೇಕು ಎನ್ನುವಂತ ಪ್ರಾರ್ಥನೆ ಆದರೆ, ಕೆಲವರಿಗೆ ನಿರಾಶೆ ಹಾಗೂ ನಿರುತ್ಸಾಹದಿಂದ ಆಚೆ ಬರುವಂತದ್ದು ಅವರ ಅವಶ್ಯಕತೆ ಆಗಿದ್ದರೆ, ಕೆಲವರಿಗೆ ಆರ್ಥಿಕ ಸಂಕಷ್ಟದಿಂದ ಆಚೆ ಬರುವುದು ಅವಶ್ಯಕತೆ ಆಗಿದ್ದರೆ, ಕೆಲವರು ಹೇಳುವಂತದ್ದು ಸ್ಪಿರಿಚುವಲ್ ಲೈಫ್ ಅಲ್ಲಿ ನಾನು ಇನ್ನೂ ಕೂಡ ಹೆಚ್ಚಾಗಿ ನಾನು ಬೆಳೆಯಬೇಕು, ಇನ್ನೂ ಹೆಚ್ಚು ತಿಳಿದುಕೊಳ್ಳಬೇಕು, ಆತನ ಸಮೀಪಕ್ಕೆ ಬರಬೇಕೆನ್ನುವ ಆಸೆ, ಯಾವುದೋ ಒಂದು ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದೆ. ಕಷ್ಟ ಬಂದಾಗ ನೀನು ಎಲ್ಲಿಗೆ ಓಡುತ್ತಾ ಇದ್ದೀಯಾ? ಯಾರ ಬಳಿಗೆ ಹೋಗುತ್ತಿದ್ದೀಯಾ? ಬಹುಶಃ ಕೆಲವರು ದೇವರ ಮಕ್ಕಳೆಂಬುದಾಗಿ ಕರೆಸಿಕೊಳ್ಳುವವರು ಕೂಡ ಕಷ್ಟ ಬಂದ ಕೂಡಲೇ ದೇವರು ಅಲ್ಲದೆ, ಕರ್ತನ ಮಾರ್ಗವಲ್ಲದೆ, ದೇವರ ವಾಕ್ಯವಲ್ಲದೆ ಬೇರೆ ಬೇರೆ ಕಡೆಗಳಿಗೆ ಹೋಗುವಂತವರಿದ್ದಾರೇನೋ. ಯಾರೋ ಬರುತ್ತಾರೆ. ನಿನಗೆ ಕಷ್ಟ ಬರುವುದಕ್ಕೆ ಕಾರಣ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗಿ ಇದೆ. ಆ ನೆಗೆಟಿವ್ ಎನರ್ಜಿ ಎಲ್ಲ ಕೂಡ ಹೋಗದೇ ಇದ್ದರೆ ನಿನ್ನ ಕಷ್ಟ ಹೀಗೆ ಇರುತ್ತದೆ ಎಂದ ಕೂಡಲೇ, ಸರ್ ಆ ನೆಗೆಟಿವ್ ಎನರ್ಜಿ ಎಲ್ಲವೂ ಕೂಡ ನಮ್ಮ ಮನೆಯಲ್ಲಿ ಎಲ್ಲೆಲ್ಲಿದೆ, ನೀವು ಸ್ವಲ್ಪ ಅದನ್ನು ಹುಡುಕಿ ಹೇಳಿದ್ರೆ ಅದನ್ನು ತೆಗೆದು ಹಾಕುತ್ತೇನೆ ಎಂಬುದಾಗಿ ಹೇಳುವವರು ಕೆಲವರಿದ್ದಾರೆ. ನೆಗೆಟಿವ್ ಎನರ್ಜಿ ಏನು? ದೇವರು ಹೇಳುತ್ತಾರೆ, ನಿನ್ನ ಗುಡಾರದಿಂದ ಪಾಪವನ್ನು ಆಚೆ ಹಾಕು ಎಂದು. ಬೈಬಲ್ ಹೇಳಿದಂತಹ ಮಾತು. ನಿನ್ನ ಮನೆಯಲ್ಲಿ ಪಾಪ ಸಂಬಂಧವಾದ ಕಾರ್ಯಗಳು, ಪಾಪ ಸಂಬಂಧವಾದ ವಿಷಯಗಳನ್ನು ಇಟ್ಟುಕೊಂಡು ನೆಗೆಟಿವ್ ಎನರ್ಜಿ ಅದು ಹೋದ್ರೆ ಚೆನ್ನಾಗಿರುತ್ತದೆ ಅಂದ್ರೆ ಹೇಗಿರುತ್ತದೆ? ಆ ನೆಗೆಟಿವ್ ಎನರ್ಜಿ ಹೋಗಬೇಕು ಅಂದರೆ ಯಾರೋ ಏನೋ ಹೇಳುತ್ತಾರೆ ಎಂಬುದಾಗಿ ಹೋಗುತ್ತಾ ಇದೆಯಲ್ಲ, ಹಣ ಖರ್ಚು ಮಾಡುತ್ತಿದೆಯಲ್ಲ. ಆದರೆ ದೇವರು ಏನ್ ಹೇಳುತ್ತಾರೆ ಅಂದ್ರೆ, ನಿನ್ನ ಮನೆಯಿಂದ ದುರ್ಮಾರ್ಗತನವನ್ನು ಆಚೆ ಹಾಕು, ಪಾಪವನ್ನು ತೊಲಗಿಸು, ಆಗ ದೇವರ ಕ್ಷೇಮವನ್ನು ಭದ್ರತೆಯನ್ನು ಹೊಂದಿಕೊಳ್ಳುತ್ತೀಯ. ನನ್ನ ಶ್ರಮೆಯಲ್ಲಿ ದೇವರನ್ನು ಮೊರೆಯಿಟ್ಟಾಗ, ಕಷ್ಟ ಬಂದಾಗ, ಸಂಕಟ ಬಂದಾಗ, ಇಕ್ಕಟ್ಟು ಬಂದಾಗ ದೇವರ ಪಾದದ ಬಳಿಗೆ ಬಂದೆನು. ಕ್ಯಾನ್ ಯು ಕಮ್ ಟು ದ ಲಾರ್ಡ್ ಟುಡೇ? ಈ ದಿನ ನೀನು ಬರುತ್ತೀಯಾ? ಆತನನ್ನು ದೃಷ್ಟಿಸುತ್ತೀಯಾ? ನಂಬಿಕೆಯಿಂದ, ಯಥಾರ್ಥತೆಯಿಂದ, ಮನಸ್ಸಿನ ಅಂತರಾಳದಿಂದ ನೀನು ಪ್ರಾರ್ಥಿಸುವುದಾದರೆ ದೇವರು ತನ್ನ ಆಲಯದಲ್ಲಿ ಇದ್ದು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ. ಹನ್ನಳು ದೇವರ ಪಾದ ಸನ್ನಿಧಿಯಲ್ಲಿ ಮನಸ್ಸಿನ ಅಂತರಾಳದಿಂದ ಪ್ರಾರ್ಥನೆ ಮಾಡಿದಳು. ಶಿಲೋವಿಗೆ ಬಂದು ದೇವರ ಸನ್ನಿಧಿಯಲ್ಲಿ ತನ್ನ ಮನಸ್ಸಿನ ಅಂತರಾಳದಿಂದ ಪ್ರಾರ್ಥಿಸಿದಾಗ ದೇವರು ಅದ್ಭುತವನ್ನು ಮಾಡಿದರು. ಶಿಲೋ ಎನ್ನುವಂತಹ ಪ್ರಾಂತ್ಯ, ಶಿಲೋ ಎನ್ನುವಂತಹ ಮಾತಿಗೆ ನೆಮ್ಮದಿ ಎಂದು ಅರ್ಥ. ಅಲ್ಲಿ ಬಂದಳು, ದೇವರ ಬಳಿಯಿಂದ ನೆಮ್ಮದಿ ಹೊಂದಿಕೊಂಡಳು. ಅಲ್ಲಿಯ ತನಕ ಆಕೆಯ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು, ದುಃಖ, ವೇದನೆ. ಆದರೆ ಶಿಲೋವಿಗೆ ಬಂದು ಪ್ರಾರ್ಥನೆ ಮಾಡಿದಳು. ದೇವರ ಆಲಯದಲ್ಲಿ, ದೇವರ ಸನ್ನಿಧಿಯಲ್ಲಿ ದೇವರು ಆಕೆಯ ಪ್ರಾರ್ಥನೆಯನ್ನು ಕೇಳಿದರು. ಅದ್ಭುತ ನಡೆಯಿತು. ಈ ದಿನ ನಿನ್ನ ಜೀವಿತದಲ್ಲೂ ಕೂಡ ಹನ್ನಳ ಹಾಗೆ ಒಂದು ವೇಳೆ ಕುಗ್ಗುವಿಕೆ, ದುಃಖ, ವೇದನೆ, ನಿಂದೆ, ಅವಮಾನ ಇವೆಲ್ಲವನ್ನು ಎದುರಿಸುತ್ತಾ ಇದ್ದೀಯಾ? ಬಾ, ದೇವರ ಬಳಿಗೆ ಬಾ. ದೇವರ ಸಮ್ಮುಖದಲ್ಲಿ ಮನಪೂರ್ವಕವಾಗಿ ಪ್ರಾರ್ಥಿಸು. ನಿನ್ನ ಹೃದಯವನ್ನು ಆತನ ಕಡೆಗೆ ಕೇಂದ್ರೀಕರಿಸಿ ದೇವರನ್ನು ದೃಷ್ಟಿಸುವುದಾದರೆ ದೇವರು ಅಸಾಧಾರಣವಾದ ಅದ್ಭುತ ಕಾರ್ಯವನ್ನು ಮಾಡುತ್ತಾರೆ. ಈ ವಾಗ್ದಾನವನ್ನು ಕ್ಲೈಮ್ ಮಾಡಿ ದಿನವೆಲ್ಲ ದೇವರಿಗೆ ಸ್ತೋತ್ರ ಮಾಡಿರಿ. ಬಲವಾದ ಕಾರ್ಯ ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ. ಪ್ರಾರ್ಥನೆ. ನಮ್ಮ ಪ್ರೀತಿಯುಳ್ಳ ತಂದೆ, ನಿಮಗೆ ಸ್ತೋತ್ರ. ನಮಗೆ ಕಷ್ಟ ಇಕ್ಕಟ್ಟು ಬಂದಾಗ ನಾವು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ಅದನ್ನು ಬರೀ ಕೇಳುವುದು ಮಾತ್ರವಲ್ಲದೆ ತಕ್ಕ ಸಮಯದಲ್ಲಿ ನೀವು ಸಹಾಯವನ್ನು ಕೂಡ ಮಾಡುವಂತ ದೇವರಾಗಿದ್ರೆ ಅದಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಇಕ್ಕಟ್ಟಾದಂತಹ ಪರಿಸ್ಥಿತಿಯಲ್ಲಿ ಇದ್ದಾರೋ, ಪ್ರತಿಕೂಲ ವಾತಾವರಣದಲ್ಲಿದ್ದಾರೋ, ಕಷ್ಟಕರವಾದ ಸಮಯದಲ್ಲಿದ್ದಾರೋ, ಬಾಧೆಗಳು, ನಿಂದೆ, ಅವಮಾನವು ಎಷ್ಟು ಜನರನ್ನು ಬಾಧಿಸುತ್ತಾ ಇದೆಯೋ ಅವರೆಲ್ಲರನ್ನು ಕೂಡ ನೀವೇ ಕನಿಕರಿಸಿರಿ ದೇವ. ನಿಮ್ಮ ಉತ್ತರವನ್ನು ಅವರು ಎದುರು ನೋಡುತ್ತಾ ಇರುವಾಗ ಬಲವಾದ ನಿಮ್ಮ ಪ್ರಸನ್ನತೆಯನ್ನು ಅವರ ಮೇಲೆ ಉದಯಿಸುವಂತೆ ಮಾಡಿ ನಿಮ್ಮ ಕೃಪಾ ಸಿಂಹಾಸನದಿಂದ ಅವರನ್ನು ನೆನಪಿಸಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತೇವೆ. ಕಷ್ಟದಲ್ಲಿರುವವರನ್ನು ಮೇಲೆತ್ತಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ. ಆರ್ಥಿಕ ಸಂಕಷ್ಟದಲ್ಲಿರುವವರನ್ನು ಮೇಲೆತ್ತಿ ನಿಮ್ಮ ಮಹಿಮೆಗಾಗಿ ಉಪಯೋಗಿಸಿರಿ. ಸ್ತುತಿ, ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.